ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದುಕೊಂಡು ಕೂಡ ಆದೇಶವನ್ನು ಮಾಡಿದ್ದು ಹೇಗೆ? ದೆಹಲಿಯ ಅನೇಕ ಭಾಗದಲ್ಲಿ ನೀರಿಗೆ ಸಮಸ್ಯೆ ಇದೆ. ಈ ಸಂದರ್ಭದಲ್ಲಿ ಅವರು ಯಾವ ಭಾಗದಲ್ಲಿ ನೀರಿಗೆ ಸಮಸ್ಯೆ ಇದೆಯೋ ಆ ಕಡೆ ಹೆಚ್ಚುವರಿ ಟ್ಯಾಂಕರ್ಗಳನ್ನು ಹೊಡೆಸಿ ಅಲ್ಲಿಗೆ ಅದನ್ನೆಲ್ಲ ರವಾನೆ ಆಗಲಿ ಅಂತ ಆದೇಶವನ್ನು ಮಾಡಿದರು. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಅದೇಗ್ರಿ ಇವರು ಜೈಲಲ್ಲಿ ಇದ್ದುಕೊಂಡು ಅವರು ಆರ್ಡರ್ ಮಾಡಿದ್ದು ಹೇಗೆ? ಕಾಗದ ಇಲ್ಲ, ಕಂಪ್ಯೂಟರ್ ಇಲ್ಲ, ಆದೇಶ ಹಾಗಾದರೆ ಹೇಗೆ ಬಂತು? ಇಡಿ ಕಸ್ಟಡಿಯಲ್ಲಿ ಸದ್ಯ ಕೇಜ್ರಿವಾಲ್ ಇದ್ದಾರೆ. ಒಂದು ಪತ್ರನೂ ಇಲ್ಲ, ಕಾಗದನೂ ಇಲ್ಲ, ಕಂಪ್ಯೂಟರೂ ಇಲ್ಲ. ಅಲ್ಲಿ ಆದೇಶ ಹೊರಡಿಸಿದ್ದು ಹೇಗೆ? ಜೈಲಿನ ಒಳಗಿನಿಂದಲೇ ಆಡಳಿತವನ್ನು ನಡೆಸುವಂಥ ನಿರ್ಧಾರವನ್ನು ಕೇಜ್ರಿವಾಲ್ ಕೈಗೊಂಡಿದ್ದರು. ಇಡಿ ಕಸ್ಟಡಿಯಲ್ಲಿದ್ದರೂ ಕೂಡ ಆದೇಶ ಹೊರಡಿಸಲು ಸಾಧ್ಯವಾಗಿದ್ದು ಹೇಗೆ? ಯಾವ ವಸ್ತು ಕೂಡ ಇರಿಸಿಕೊಳ್ಳುವುದಕ್ಕೆ ಅನುಮತಿ ಇಲ್ಲ ಅಂದ ಮೇಲೆ ಕಸ್ಟಡಿಯಲ್ಲಿ ಇವರು ಆರ್ಡರ್ ಹೇಗೆ ಮಾಡಿದ್ರು? ಆದರೂ ದೆಹಲಿ ಮುಖ್ಯ ಕಾರ್ಯದರ್ಶಿಗೆ ಪತ್ರದ ಮುಖೇನ ಆದೇಶ ಬಂದಿರೋದು ಹೇಗೆ? CCTV ಆಧರಿಸಿ ತನಿಖೆಯನ್ನು ಇದೀಗ ಇಡಿ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಕೇಜ್ರಿವಾಲ್ ಆದೇಶದ ಬಗ್ಗೆ ಸಚಿವೆ ಅತಿಶಿ ಮರ್ಲೇನಾ ಇದ್ದಾರಲ್ಲ, ಕೇಜ್ರಿವಾಲ್ ಅವರ ಆದೇಶದ ಬಗ್ಗೆ ಸಚಿವೆ ಅತಿಶಿ ಮರ್ಲೇನಾಗೂ ಕೂಡ ಹೇಗೆ ಗೊತ್ತಾಯ್ತಿದು? ಹೀಗಾಗಿ ಆ ಒಂದು ಲೆಟರ್ ಇಟ್ಕೊಂಡು ಸಚಿವೆ ಅತಿಶಿ ಮರ್ಲೇನಾ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಈ ಥರ ಆರ್ಡರ್ ಬಂದಿದೆ, ದೆಹಲಿ ಜನ ತಲೆ ಕೆಡಿಸ್ಕೋಬೇಡಿ, ನೀರು ಇನ್ನೊಂದು ಮತ್ತೊಂದು ಸಮಸ್ಯೆಗಳೇನಾದ್ರು ಇದ್ದ ಪಕ್ಷದಲ್ಲಿ ಅದಕ್ಕೆ ನಮಗೆ ಆದೇಶ ಬರ್ತವೆ, ನಾವು ಜನಪರವಾಗಿರ್ತೀವಿ ಅಂಥೇಳಿ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾ ಇದ್ರು. ಇದೀಗ ಈ ಕಾರಣಕ್ಕೂ ಕೂಡ ಇಡಿ ಈಗ ಅತಿಶಿ ಮರ್ಲೇನಾ ಅವ್ರನ್ನ ಕರೆದು ವಿಚಾರಣೆ ಮಾಡಬಹುದೇ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇಡಿ ಕಸ್ಟಡಿಯಲ್ಲಿರ್ತಕ್ಕಂತಹ ಕೇಜ್ರಿವಾಲ್ ಆದೇಶವನ್ನು ಹೊರಡಿಸಿರೋದು ಹೇಗೆ ಅಂತ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ದೆಹಲಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಮುಖೇನವಾಗಿ ಆದೇಶ ಬಂದಿದ್ದು ಹೇಗೆ? CCTV ದೃಶ್ಯ ಇಟ್ಕೊಂಡು ಇಡಿ ತನಿಖೆ ಮಾಡುತ್ತಂತೆ. ಈಗ ಹೊಸ ವಿವಾದದಿಂದ ಕೇಜ್ರಿವಾಲ್ ರಾಜೀನಾಮೆಗೆ ಒತ್ತಡ ಜಾಸ್ತಿಯಾಗುವಂಥ ಚಾನ್ಸಸ್ ಕೂಡ ಇದೆ. ನಿಯಮ ಉಲ್ಲಂಘನೆ ನೆಪದಲ್ಲಿ ಕೇಜ್ರಿವಾಲ್ ಮೇಲೆ ಮತ್ತೊಂದು ಕೇಸ್ ಕೂಡ ಹಾಕಬಹುದು. ಕಂಬಿ ಹಿಂದೆ ಕೇಜ್ರಿವಾಲ್ ಇರತಕ್ಕಂಥ ಚಿತ್ರವನ್ನು ಬಳಸಿ ಆಮ್ ಆದ್ಮಿ ಪಕ್ಷದಿಂದ ಅಭಿಯಾನ ಕೂಡ ಶುರುವಾಗಿದೆ. ಆಪ್ ಕಾರ್ಯಕರ್ತರ ಜಾಲತಾಣದ DP ಆಗಿ ಕೇಜ್ರಿವಾಲ್ ಫೋಟೋ ಕೂಡ ಹಾಕಿಕೊಳ್ಳಲಾಗಿದೆ. ಕೇಜ್ರಿವಾಲ್ ಕಂಡ್ರೆ ಬೆಚ್ಚಿ ಬೀಳುವ ವ್ಯಕ್ತಿ ಎಂಬ ಅಡಿಬರಹವನ್ನು ಕೂಡ ಅಲ್ಲಿ ಕೊಡಲಾಗಿದೆ. ಪತ್ರದ ಆದೇಶದ ಬಗ್ಗೆ ಅನುಮಾನವನ್ನು BJP ವ್ಯಕ್ತಪಡಿಸ್ತಾ ಇದೆ. ದೆಹಲಿ CM ಕಚೇರಿ ಹೈಜಾಕ್ ಆಗಿಬಿಟ್ಟಿದೆ, ಅನಧಿಕೃತ ವ್ಯಕ್ತಿಗಳೇ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತ ಕೂಡ BJP ಆರೋಪವನ್ನು ಮಾಡ್ತಾ ಇದೆ. ತಕ್ಷಣವೇ ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕು ಅಂತ ಕೂಡ BJP ಆಗ್ರಹಿಸಿದೆ.